ಅಮ್ಮ ಅಂತಿತ್ತು ಸಂಡೆ ಗಂಟ ಕೈ ಪಾಠ ಮಾಡ್ಕೊಬೇಡ ಕೈ ಪಾಠ ಮಾಡ್ಬೇಡ, ಊರಿಗೆ ಹೋದ್ಮೇಲೆ ನೀನು ಕೈನೂ ಬಿಡಾಕಿಲ್ಲ ಏನು ಬಿಡಾಕಿಲ್ಲ ಅಂತ. ಹಂಗೆ ಆಯಿತು. ನಾನು ಎತ್ಕೊಂಡು ತೊಡೆ ಮೇಲೆ ಕೂರ್ಸ್ಕೊಂಡು ಕೆಲಸ ಇಲ್ದಾರತ್ವೆ ಇಲ್ಲ ಮಾಲಕ್ಕೆ ತೊಡೆ ಮೇಲೆ ಕೂರ್ಸ್ಕೊತಿತ್ತು. ಕೈ ಪಾಠ ಆಗೋಗವನೆ ಕೆಳಗಡೆ ಬಿಟ್ರೆ ಸಾಕು ಕಿಟ್ಟು ಅಂತ ಕಿರ್ಚ್ಕೊತಾನೆ, ಕೆಳಗಡೆ ಬಿಟ್ರೆ ಕಿಟ್ಟು ಅಂತ ಕಿರ್ಚ್ಕೊತಾನೆ. ಏನು ಮಾಡೋದು, ಮನಗಿರೋ ಥರ ನಿದ್ದೆ ಮಾಡು ಅಂದರೆ ಸರಿಯಾಗಿ ನನಗೆ ಯಾವುದೂ ಇರಲ್ಲ. ಹಂಗೆ ನಿದ್ದೆ ಮಾಡ್ತಾನೆ, ಸಂಡೆ ಮೇಲೆ ನಿದ್ದೆ ಮಾಡ್ತಾನೆ, ಇಲ್ಲಾಂದರೆ ಯಾವಾಗಲೂ ನಿದ್ದೆ ಮಾಡೋದು. ನಾನು ಕೆಲಸ ಮಾಡೋದಕ್ಕೆ ಎಣ್ಣೆ ದೋಸೆ ನಿದ್ದೆ ಮಾಡ್ಕೊಂಡ್ರೆ ನಾನು ಕೆಲಸ ಮಾಡ್ಕೊಳಕ್ಕಿಲ್ವಾ, ಏನು ಹೊಟ್ಟೆ ಉಡ್ಸೋಣ ಕಣೆ ಇವನಂತೂ. ಇವ್ರ ಅಮ್ಮನೂ ಇವನು ಸರಿಯಾಗಿ ಅವ್ರಿಗೆ ತಗೋ, ಅವಳು ಹಂಗೆ ಆಡೋದಕ್ಕೂ ಇವ್ನು ಹಿಂಗೆ ಆಡೋದಕ್ಕೂ ನನ್ನ ಜೀವ ತೆಗ್ದಾಕ್ಬಿಡ್ತಾರೆ. ಈಗ ಎಲ್ಲಿಗೋದು ಕಾಣಲ್ಲ, ಮತ್ತೆ ಬಂದು ಊಟ ಮಾಡ್ಕೊಂಡು ಕಾಯಿಸ್ತಿಲ್ವಾ, ಕಷ್ಟನ ಸುಖನೋ ಅಡುಗೆ ಮಾಡಿ ಬೇಯಿಸಿ ಮಡ್ಗಿವ್ನಿ, ಇನ್ನೊಂಚೂರು ಕುದಿ ಎತ್ಬಿಟ್ರೆ ಆಯಿತು. ಸುಮ್ಮನೆ ಹೊಟ್ಟೆ ಉಡ್ಸ್ಕೊಂಡು ನಿಂತ್ಕೊತಾರೆ ತೆಗಿ ನನ್ನ ಹೊಟ್ಟೆ ಉಡ್ಸ್ಕೊಂಡು. ಅಲ್ಲ ನವೀನು ಕೇಳಿದ್ರೆ ನವೀನ ಬೇಜಾರು ಮಾಡ್ಕೊಳಕ್ಕಿಲ್ವಾ, ಸಂದೆಗೆ ಬಂದ ತಕ್ಷಣ ಜಗಳ ಕೆರೆತಾಳೆ ಅಂತ ಅವ್ನ ಕಷ್ಟ ಅವನಿಗೆ. ನಾನೇನು ಹೊಟ್ಟೆ ತಿಂದಿದ್ದೇನೋ ಹಿಟ್ಟು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ನಾನು ಅಲ್ಲೇ ತಿನ್ಕೊತೀನಿ ಅಂತ ಅವನಿಗೆ ಮನೆ ಬರ. ನಾನು ಎದ್ದುಬಿಟ್ಟು ಜಲ್ದಿಯೇ ಮಾಡ್ಕೊಡೋದಂದ್ರೆ ನನಗೂ ಆಯ್ಕಿಲ್ಲ. 6 ಗಂಟೆಗೆ ಹೋಯ್ತಾನೆ, 4 ಗಂಟೆ ಇರೋದು ಯಾವಾಗ ಹೇಳೋದು, ಆಗ ಒಂಚೂರು ನಿದ್ದೆ ಹತ್ತಿರ್ತದೆ. ಬೆಳಗ್ಗೆ ಎಲ್ಲ ಹೊಟ್ಟೆ ಉರಿಸಿ ಜೊತೆಗೆ ಆಡಿ ಜಾಸ್ತಿಯೇ ಸುಸ್ತಾಗಿ ಹೋಗಿರ್ತದೆ, ನಿದ್ದೆ ಬಂದ್ಬಿಡ್ತದೆ. ಆ ಟೈಮಲ್ಲಿ ಹೇಳೋಕ್ಕೂ ಹೋಗಲ್ಲ. ಎಲ್ಲ ಉಸಿ ಮಗಿನ ಕರ್ಕೊಂಡ್ರಿ ಏನಾಗಲ್ಲ, ಮತ್ತೆ ಏನು ಏನಿಂಗೆ ಆಡ್ತಾರಲ್ಲ ಅದು ಇಂಥವ್ರು ಇದ್ಬಿಟ್ರೆ ನಮ್ಮಂತ ಹೆಣ್ಮಕ್ಳು ಉದ್ಧಾರ ಆಗ್ಬಿಡೋದೇ. ಓದತ್ತ ಮನೇಲಿ ಉದ್ಧಾರ ಆಗಿ ಚೆಂದಾಗಿ ಬಾಳಿ ಬದುಕಟ್ಟ ಮಾಡೋದೇ ಎಲ್ಲ. ನಮ್ಮ ಮನೆ ಬರೋಕ್ಕಂತಕೋ, ನಮ್ಮ ಮನೆ ಬರ ಒಳ್ಳೆ ಅತ್ತೆ ಮಗ ಸಿಕ್ಬೇಕು ಅಂದರೆ ಅದಕ್ಕೂ ಕೇಳಿಸ್ಕೊಂಡು ಬರ್ಸ್ಕೊಂಡು ಬಂದಿರಬೇಕು. ಅಲ್ಲ ನಮ್ಮ ಅತ್ತೆ ಗೆಜ್ಜೆ ಅತ್ತೆ ಏನು ಚೆನ್ನಾಗಿ ನೋಡ್ಕೊಳ್ಳೋದು, ನಿಜವಾಗ್ಲೂ ಸೀತಂತೂ ಪುಣ್ಯ ಮಾಡಿರೋಳೆ. ಭಾರಿ ಚೆನ್ನಾಗಿ ನೋಡ್ಕೊತದೆ. ರವೀನ ಬಿಟ್ಟಾಕು, ನೈನ ಅವನ ಜೊತೆ ಆಗಿಂದಲೇ ಮಾಮೂಲಿ ಫ್ರೆಂಡಂಗೆ ಆಡ್ಕೊಂಡಿದ್ದು. ಏನ ಮತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊತದೆ, ನಿಜವಾಗ್ಲೂ ಪುಣ್ಯ ಮಾಡೋಳೆ ಬಿಡು. ಇರೋ ರವಿನೂ ಚೆನ್ನಾಗಿ ನೋಡ್ಕೊತಾನೆ, ಸೀತನ್ನ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಮಾವನೂ ಅಷ್ಟೇ ಚೆನ್ನಾಗಿ ನೋಡ್ಕೊತದೆ. ಇನ್ನು ಅದಕ್ಕೇನಾದ್ರೂ ಕಾಟ ಇಲ್ಲ. ಮಾಲತ್ಗೆ ಅಂತೂ ಹೋಗಿ ಬೇಕಾರೆ ಸೀತನಿಗೆ ಕೆಲಸ ಮಾಡಿಕೊಡ್ತದೆ. ಬೇರೆಯವರೆಲ್ಲ ಆಡ್ತಾರಲ್ಲ ಹಂಗೆ ಆಡೋಕ್ಕಿಲ್ಲ, ಬಿಟ್ಟೋಕ್ಕಿಲ್ಲ ಬಿಡು. ಏನಾರು ಆಗಲಿ ನಮ್ಮ ಗಿಜ್ಜ ಅತ್ತೆ ಹೆಂಗೆ ಸಿಗಬೇಕು ಅಂದ್ರೆ ಪುಣ್ಯ ಮಾಡ್ಕೊ ತಂದಿರಬೇಕು. ನಮ್ಮ ಅತ್ತೆನೂ ಆಗಲಿ ಅಲ್ಲಿ ಒಂದು ಕಾಲು ಭಾಗ ಒಂದು ಭಾಗನೂ ಇಲ್ಲ. ಇಂಥವರೆಲ್ಲ ಇದ್ಬಿಟ್ರೆ ಭೂಮಿ ಮೇಲೆ ಊಟ ಅಂತ ಆದ್ರಿಂದ ಬಂದರೆ ಆಗ್ಬಿಟ್ಟು ಅಡುಗೆ ಮಾಡೀನಿ, ಅದು ಇತ್ತಾಗೋಗಿದ್ದದೋ ಏನೋ ಕಾಣೆಯ. ನನಗೆ ಬೇರೆ ಹೊಟ್ಟೆ ಅಷ್ಟೇ ಸಂಕಟ ಆಯ್ತಾ ಕೂತದೆ. ತಡವಸಿ ಊಟನಾರು ಇಟ್ಕೊಂಡ್ಬಿಡ್ತೀನಿ. ಅಪ್ಪ ಸುಸ್ತಾಗಿ ಹೊಟ್ಟೆ ಎಲ್ಲವ ಏನು ಹಚ್ತಾ ಕೂತದೆ. ನಮ್ಮ ಹೊಟ್ಟೆಲಿ ಏನೋ ಹೊತ್ತೋದಕ್ಕೆ ಸರಿಯಾಗಿ ಬೇಯಿಸಿ ಮಡಗಿರೋರು ತಿನ್ನೋಕೆ ನನಗೆ ಕೊಬ್ಬು ಬೇಡ ಅನ್ಕೊಂಡಿದ್ದೀವಿ. ಈಗ ನನಗೆ ಗೊತ್ತಾಯ್ತದೆ. ಈಗ ಟ್ರಿಂಗ್ ಟ್ರಾಂಗ್ 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 ಟ್ರಿಂಗ್ ಟ್ರಾಂಗ್ ಟ್ರಾಂಗ್ ಟ್ರಾಂಗ್. ಏನು ನವೀನ ಫೋನ್ ಮಾಡ್ತಾವನೆ? ಹಲೋ ಹೇಳು ನವೀನ. ಏನು ಪ್ರತಿ ಊಟ ಆಯ್ತಾ? ಈಗ ಮಾಡ್ತಾವನಿ ಹೇಳು. ನಿನ್ನದಾಯ್ತಾ? ನಾನು ಈಗ ನಾಷ್ಟ ಮಾಡ್ತೇನೆ, ಬಾತ್ ತಿಂತೇವನಿ. ಅಲ್ಲ ಇಷ್ಟೊತ್ತು ಗಂಟೆ ಏನು ಮಾಡ್ತಿದ್ದೆ ನೀನು? ಜಲ್ದಿ ತಿನ್ಕೋಬೇಕು ತಾನೆ, ಕೆಲಸ ಎಲ್ಲ ಮಾಡ್ತಿದ್ದಿ ಜಲ್ದಿ ಟೈಮ್ಗೆ ಸರಿಯಾಗಿ ತಿನ್ಕೊಳ್ಳೋದ ಅಂತಾನೆ. ಅದು ಯಾಕೆ ಕಟ್ತಿದ್ದೆ ನೀನು? ಬಾಡಿಗೆ ಹೋಗಿದ್ನಲ್ಲ, ಹತ್ರದಲ್ಲಿ ಯಾವುದೇ ಇಲ್ದಿತ್ತಿಲ್ಲ, ಏನು ಹೋಟ್ಲು ಹೀಗೆ ಸಿಕ್ತು, ಅದಕ್ಕೆ ಈಗ ತಿಂತಾಕೋತೀನಿ ಕತೆ. ಸರಿ ಮಗ ಹೆಂಗಿದನು, ಏನು ಮಾಡ್ತಿದ್ದನು? ನಿನ್ನ ಮಗ ಏನು ಅನ್ಕೊಂಡಿದ್ದೀನಿ ನಿನ್ನ ಮಗನ್ನ? ಏನು ಕೈನೇ ಬಿಡ್ತಾ ತಕೋ. ನನಗೆ ಕೆಳಾಕ್ಬಿಟ್ರೆ ಸಾಕು ಕಿಟ್ಟೋ ಅಂತ ಕಿಚ್ಕೊತಾನೆ. ಸೊಂಟ ಮೇಲೆ ಏರಿಕೊಂಡು ಅಡುಗೆ ಮಾಡಿದೆ, ಈಗ ಊಟ ಮಾಡಬೇಕು. ಇನ್ನೇನು ನಂದಿರಲಿ, ನೀನು ಹಚ್ಕಡೆ ಊಟ ತಿಂದು. ಅಲ್ಲ ನಾಷ್ಟ ಟೈಮ್ಗೆ ಊಟ ಟೈಮ್ಗೆ ಊಟ ತಿಂದೇನೆ ಬಿಟ್ಬಿಟ್ಟು 11 ಗಂಟೆ ಆಗದೆ ಈಗ ತಿಂದೆ ಅಂತಿದ್ಯಲ್ಲ. ನಾವೆಲ್ಲ ಹೊಟ್ಟೆ ನಿರ್ತೀವಿ, ಎಷ್ಟೊತ್ತು ಮಾಡ್ಕೊ ತಿಂದಿರಾಯ್ತು. ನೀನು ಇಲ್ಲಿಗೆ ಹೋಗೋನು, ಕೆಲಸಕ್ಕೆ ಬದುಕಿಗೆ ಹೋಗೋನು, ಸರಿಯಾಗಿ ತಿನ್ಕೋ. ಸರಿ ನಂತ ಓಟ್ಗಿಟ್ಲು ಕಾಣ್ತವೆಯ, ಏನಾದ್ರು ಕಟ್ಟಿಸ್ಕೊಂಡು ಹೋಗು. ಸದ್ಯಕ್ಕೆ ತಿನ್ನೋಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ಎಲ್ಲರೂ ಹೋಗಿ ಒಯ್ತಾ ಇರ್ತಿದ್ಯಲ್ಲ, ಅಲ್ಲೇ ಬೇಕಾದ್ರೆ ತಿನ್ಕೊಳ್ವೆ. ಸುಮ್ಮನೆ ಹಸ್ಕೊಂಡು ಇರಬೇಡ ನೀನು. ಸರಿ ಕತೆ ಬಿಡು, ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಹೋಗು ಊಟ ಮಾಡಿ ಹೋಗು. ಆಮೇಲೆ ಇದೆಲ್ಲ ಇದು ಅಂತ ಕೂತೀನಿ. ಅವ್ವ ಏನು ಊಟ ಮಾಡಿದ್ಲ ಅವ್ವ? ಆಗಲಿಂದ ಊಟ ಅಂತ ಬಡ್ಕತ್ತು ಅಡುಗೆ ಮಾಡಿ ಮಡಗಿವ್ನಿ. 9 ಗಂಟೆಗೆ 8 ಊಟ ಅಂತ ಬಡ್ಕತ್ತು ನಿಮ್ಮವ್ವ. ಈಗ ಅಡುಗೆ ಮಾಡಿದ್ರೆ ನಿಮ್ಮವ್ವನೇ ಪತ್ತೆ ಇಲ್ಲ. ನಾನು ಫೋನ್ ಮಾಡ್ತೇನೆ, ಫೋನ್ ಇರ್ತದೆ ಎಲ್ಲ ಇರ್ಲಿ ಬಿಡು, ಸಿಕ್ಕಿಲ್ಲ ಅಡುಗೆ ಮಾಡಿ ಮಡಗು. ಯಾವಾಗ ಬೇಕು ಅವಾಗ ಹಾಕೊಂಡ್ಲಿ ಒಂದ್ಸಲ ಕರಿ. ಜಾಸ್ತಿ ಮಾತಾಡೋಕೆ ಹೋಗ್ಬಿಡ, ಆಮೇಲೆ ತಲೆಗೆಲ್ಲ ಕೆಡಿಸ್ಬಿಡ್ತದೆ ನಿನ್ನ. ಹುಷಾರಾಗಿರು. ಸರಿ ಕಣ್ಣವಿನ, ಸರಿ ಊಟ ಮಾಡ್ಕೊಂಡು ಮಾಡು. ಎಲ್ಲಿ ನಿಲ್ಸ್ತಿದ್ಯಲ್ಲ ಅವಾಗ ಫೋನ್ ಮಾಡು. ಅದಕ್ಕೆ ನಾನು ಫೋನ್ಗೆ ಮಾಡೋಕೆ ಹೋಗಿಲ್ಲ ನನಗೆ. ಸುಮ್ಮನೆ ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಮಾತಾಡ್ಬಿಡ್ತಾನೆ ಅಂತ. ಬರೀ ಅರ್ಜೆಂಟ್ ಇದ್ರೆ ಮಾಡ್ತೀನಿ ಅಷ್ಟೇ, ಇಲ್ಲಾಂದ್ರೆ ಮಾಡೋಕ್ಕಿಲ್ಲ ಕತೆ. ನೀನೇ ಮಾಡು, ಏನಾದ್ರು ನಿಲ್ಸ್ತಿದ್ಯಲ್ಲ ಆಗ. ಸರಿ ಕತೆ, ಮಗಿನ ಹುಷಾರಾಗಿ ನೋಡ್ಕೋ, ಅಚ್ಚುಕಟ್ಟಾಗಿ ನೋಡ್ಕೋಲ್ಲ. ಏನಾದ್ರು ತಿನ್ಸುವೆ ಮಗಿಗೆ? ಬೆಳಗ್ಗೆ ಹಾಲು ಕುಡಿಸಿದೆ, ಆಮೇಲೆ ಸಿಟ್ಟು ತಿನ್ನಿಸಿದೆ. ಏನೋ ಆಮೇಲೆ ಏನಾರು ನೋಡಬೇಕು, ಏನಾದ್ರು ತಿನ್ಸ್ತಾಳು. ಏನಾದ್ರು ತರ ನಮ್ಮ ಮಗಿಗೆ ಏನಾದ್ರು ಬೇಕಾ? ಏನು ಬೇಡಕ್ಕ ತಗೋ, ಊರಿಂದ ಎಲ್ಲ ತಂದಿದ್ನಲ್ಲ, ಏನು ಬೇಡ. ಬೇಕಾರೆ ಹೇಳ್ತೀನಿ, ಬೇಕಾರೆ ಕಾಸಿಗೆ ಸಹ ಹಂಗೆ ಖರ್ಚು ಮಾಡಿಬಿಡ ನೀನು. ಮಗಿಗೆ ಎಷ್ಟು ಬೇಕೋ ಅಷ್ಟು ತಗೋಬಾ, ಮನೆ ಸಾಮಾನು ಎಷ್ಟು ಬೇಕೋ ಅಷ್ಟು ತಗೊಂಡು ನೋಡ್ತೀನಿ. ನಾಳೆಯಿಂದ ಆದರೆ ನಿನಗೆ ಅಡುಗೆ ಮಾಡ್ಕೊಡ್ತೀನಿ ಎದ್ದುಬಿಟ್ಟು.
ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಿಡು, ನಾನು ಎಲ್ಲೋ ತಿನ್ಕತ್ತೀನಿ ಅಷ್ಟು ಇದು ಮಾಡೋಕ್ಕದ. ಇನ್ನೇನು ಮಾಡೋಣ, ನೀನುವೇ ಹೋಟ್ಲು ಊಟನ ಆಗ ಈಗ ತಿಂತಿದ್ದಿ, ಅದ್ರ ಬದಲು ಬಾಕ್ಸ್ಕರ್ ಹಾಕಿದ್ರೆ ಅಡುಗೆ ಮಾಡಿಬಿಟ್ಟು ಹುಸಿ ಹಚ್ಕೊಂಡಾಗ ಊಟ ಮಾಡ್ತಿದ್ದಿ. ಸುಮ್ಮನಿರು, ನಾಳೆಯಿಂದ ನೋಡ್ತೀನಿ, ಒಂದು 4 ಗಂಟೆಗಾರು 5 ಗಂಟೆಗಾರು ಎದ್ಬಿಟ್ಟು ಏನಾದ್ರು ಮಾಡ್ಕೊಡ್ತೀನಿ. ಇಲ್ಲಾಂದರೆ ರಾತ್ರಿ ಹೊತ್ತು ಸಾರ ಹೆಚ್ಚು ಮಾಡ್ಬಿಡ್ತೀನಿ, ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಡ್ತೀನಿ, ಬೆಳಗ್ಗೆ ಏನಾದ್ರು ನಾಷ್ಟ ಇಷ್ಟ ಮಾಡ್ಕೊಡ್ತೀನಿ. ನೀನೇನು ಅಡುಗೆ ಮಾಡ್ಕೊಂಡಿಲ್ಲ ಅಂತಿದ್ನ, ಬೇಡ ಬಿಡು. ಮಗ ಹೊಸಿ ನಸಿ ದೊಡ್ಡವನಾಗಲಿ ಆಮೇಲೆ ಮಾಡ್ಕೊಡುವಂತೆ. ಸರಿ, ಚಿಕ್ಕವ್ರು ಬಂದ್ರೋ ಇಲ್ವೋ? ಅವರೇ ಕಾಲಕ್ಕೆ ಬಂದಾರ, ಬರೋಕ್ಕಿಲ್ಲ ಕಂತಕೋ. ಸರಿ ಕತ್ಬಿಡು, ಬಂದರೆ ಬರಲಿ ಬರ್ತಾರಿಲ್ಲ, ಇನ್ನೇನು ಮಾಡೋಕ್ಕದು. ಸರಿ ಮಾಡ್ತೀನಿ. ಸರಿ ಕಣ್ಣವಿನ, ನನ್ನ ಮಗನ ಕೇಳಿದೆ ಅಂತ ಹೇಳ್ಬಿಡು. ಹೇಳ್ತೀನಿ ತಗೋ. ಅಲ್ಲ ಚಿಕ್ಕತ್ತೆಯವರು ಅತ್ತಕಿತ್ತಾಗ ಎಲ್ಲಿಗೂ ಹೋಯ್ತಿದ್ದಿಲ್ಲ, ಇಲ್ಲೇ ಇದ್ದರು. ಈಗ ನಾನು ಬಂದಿರೋದು ನೋಡ್ಬಿಟ್ಟು ಎತ್ತಾಗ ಹೋಗ್ಬಿಟ್ಟವ್ರೆ. ಎಲ್ಲರೂ ಹಂಗೆ ತಗೋ, ನಾವು ನಮ್ಮವರು ನಾವು ತಮ್ಮವರು ಅಂದ್ಕೊಂಡಿರ್ತೀವಿ, ಆದರೆ ಅವರೆಲ್ಲವ ಸುಮ್ಮನೆ ನಾವು ನಮ್ಮವರು ಅಂದ್ಕೊಂಡಿರೋದು. ಮಾಡಬೇಕಾಯ್ತದೆ ಅಂತ ಹೋಗಿದ್ದಾರೋ, ಎಲ್ಲ ಬತ್ತಳೆ ಅಂತ ಹೋಗಿದ್ದಾರೋ, ಏನೋ ಕಣೆ, ಏನಾದ್ರು ಮಾಡ್ಕೊಳ್ಳಿ ತಗೋ. ಅವರು ಅವ್ರಿಗಷ್ಟೇ. ಏಕೆ ನಮ್ಮ ಮನೇಲಿ ನಾವು ನೋಡಿಲ್ವ ನಮ್ಮ ಅಣ್ಣನ ಮತ್ಕೆನ, ನಮ್ಮವ್ವ ಹೆಂಗೆ ನೋಡ್ಕೊತಿತ್ತು ಅವ್ರನ್ನ, ಪಾಲ್ ತಗೊಂಡು ಹೋದ್ರು. ಸುಮ್ಮನೆ ನಮ್ಮ ಅಣ್ಣವ್ರೇ ಆಗಲಿಲ್ಲ, ಏನೋ ಬೇರೆಯವ್ರ ಥರ ಸುಮ್ಮನೆ ನಮಗೆ ಅನ್ಕೊಳ್ಳೋದು. ಯಾರಿಗೂ ಹಾಕಿಲ್ಲ, ನಮಗೆ ನಾವಿರಬೇಕು ಅಷ್ಟೇ. ಯಾಕತ್ತೆ ನೋಡ್ತೀವಲ್ಲ, ನಮಗೆ ಏನಾದ್ರು ಕಷ್ಟ ಇಷ್ಟ ಬಂದಾಗ ಏನಾದ್ರು ಬೇಕಾಗ್ತದೆ. ಆದ್ರೂ ನಮ್ಮ ಅಪ್ಪನ ಮನೆಯವ್ರು ಅವ್ರ ಕೈಯಿಂದ ಹಿಡಿನಿಲ್ಲ ಅಂದಿದ್ರೆ ಭಾರಿ ಕಷ್ಟ ಆಗ್ಬಿಡೋದು. ಕೊಳ್ಳೋಣ ಎಲ್ಲರೂ ಹಂಗೆ ಮಾಡೋಕ್ಕಾಗಿಲ್ಲ, ಯಾರೂ ಸರಿ ಇಲ್ಲ ಅಂತ ಎಲ್ಲ ಒಬ್ರು ಇರ್ತಾರೆ, ಅದಕ್ಕೆ ಕೇಳಿಸ್ಕೊ ಬಂದಿರಬೇಕಲ್ಲ. ಬಿಡು, ಇನ್ನೇನು ಮಾಡೋಕ್ಕಾಗಿಲ್ಲ. ಅಲ್ಲ ಹೋಗ್ಲಿ, ಒಂದು ಫೋನವರು ಮಾಡಿದಾರೆ ನಮ್ಮ ಚಿಕ್ಕತ್ತೆಯವರು, ಏನೂ ಮಾಡುವಿಲ್ಲ, ಏನೂ ಇಲ್ಲ. ನಾನು ತಾಳು ಅಲ್ಲಿಗೆ ಹೋದರೆ ಮಾವಾಗ ಕೆಲ್ಸಕ್ಕೆ ಹೋಗಂಟ ಮಗಿನ ಆಟಾಡ್ಸಕೊಟ್ರೆ ಏನಾರು ನಮ್ಮ ಮನೆ ಕೆಲಸ ಮಾಡ್ಕೋಬೋದು. ಇಲ್ಲಾಂದರೆ ಅತ್ತೆ ಸುಮ್ಮ ಕೂತ್ಕೊಳ್ತಾ ಚಿಕ್ಕತ್ತೆ ಏನಾದ್ರು ಮಾಡ್ಕೊಡ್ತದೆ. ಇನ್ನು ಜಯ ಹಂಗೆ ಕೂತ್ಕೊಂಡಾಳ, ಅವಳು ಏನಾದ್ರು ಮಾಡ್ಕೊಡ್ತಾಳೆ ಅಂತ ನಾನು ಅನ್ಕೊಂಡ್ರೆ ಅವ್ರು ಯಾರೂ ಪತ್ತೆಕೆ ಇಲ್ಲ. ಬಿಡು, ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಿ, ನಾವೇನಿಗೆ ನಾಳೆಯಿಂದ ಏನಾದ್ರು ಮಾಡ್ಕೊಡೋಕೈತದೆ. ತಾಡು, ಈಗ ಊಟ ಗೀಟ ಮಾಡ್ಕೊಂಡು ಇವನ್ನುವೇ ಮನಗಿಸ್ಕೊಂಡು ಮನಿಕತ್ತೀನಿ. ಒಂದುಗಳಿಗೆ ಹೊಸ ನಿದ್ದೆ ಮಾಡ್ಕೊಂಡ್ರೆ ಜಲ್ದಿ ಬೆಳಗ್ಗೆ ಬೇಗ ಹೇಳ್ಬೋದಲ್ಲ. ನಾವಿನೊಂದಿಗೆ ಎಷ್ಟು ಹೋಟ್ಲು ಇಷ್ಟ ತಿನ್ಸೋದು, ಆಗಲೇ 9 11 ವರ್ಷನೇ ಐತೇನೋ, ಅದ್ರ 1 ವರ್ಷ 2 ವರ್ಷನೇ ಐತೇನೋ. ಆಗಲಿಂದ ಬರೀ ಊಟ ತಿನ್ಕೊಂಡೆ ಅವನೇ, ಏನು ಜಾಸ್ತಿ ಮನೇಲಿ ಉಣ್ಣಾಕಿಲ್ಲ. ಆಗ ಈಗಲೇ ಯಾವಾಗಲೂ ಒಂದೊಂದ್ಸಲ ಉಣ್ತಾನೆ ಅಷ್ಟೇ. ಏನು ದಿನ ಉಂಡನ ಅವನಿಗೂ ಆರೋಗ್ಯ ಹಾಳಾಗ್ಬಿಡ್ತದೆ. ಚೆನ್ನಾಗಿ ಇರಬೇಕು ಅಂದರೆ ಆರೋಗ್ಯ ಚೆನ್ನಾಗಿರ್ಬೇಕು. ಈಗಲೇ ಆರೋಗ್ಯ ಹಾಳ್ಬೇಕು ಕೂತ್ಕೊಂಡ್ರೆ ಆಮೇಲೆ ಏನು ಹೋಟ್ಲಲ್ಲಿ ಅಚ್ಚುಕಟ್ಟಾಗಿ ಮಾಡ್ಯಾರ, ಅದು ಇದು ಏನೇನೋ ಹಾಕ್ತಾರೆ ಟೇಸ್ಟ್ ಗಿಸ್ಟ್ಗೆ. ಆಮೇಲೆ ಏನಕ್ಕಾದ್ರೆ ಸೋಡಾ ಗೀಡ ಎಲ್ಲ ಜಾಸ್ತಿ ಹಾಕ್ತಾರೆ, ಜಾಸ್ತಿ ಗ್ಯಾಸ್ ಗಿಸ್ಟಿಗೆ ಆಗಿರೋದು ಏನೋ ಕಡೆ. ಆಮೇಲೆ ಈಗೆಲ್ಲ ಸಂಕಟಕ್ಕೆ ಮಾಡಿಕೊಟ್ಬಿಟ್ಟು ಆಸ್ಪತ್ರೆಗೆ ಸುರಿಬೇಕಾಯ್ತದೆ. ಆಮೇಲೆ ಯಾರು ಮಾಡೋದಿದ್ದರು, ಗೇಯವ್ ನೋಡಿದ್ರೆ ಒಬ್ಬ ಅವನೇ ಅಚ್ಚುಕಟ್ಟಾಗಿರ್ಬೇಕು, ಅವ್ನಿಗೂ ಸರಿಯಿಲ್ಲ ಅಂದರೆ ಎಲ್ಲಿಂದ ತಂದು ಮಾಡೋದು. ತಡು, ಈಗಲೇ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದ. ಲೋ ನೋಡು, ನಿನ್ನಿಂದ ನಿಮ್ಮ ಅಮ್ಮನ ಕಡೆ ಬಯಸ್ಕೊಳಂಗಾಯ್ತು. ಒಂದ್ಗಳಿಗೆ ಮನಗಿದ್ರೆ ನೀನು ಇವನ್ನ ಎತ್ಕೊಂಡೆ ಮೆರವಣಿಗೆ ಮಾಡ್ಬೇಕಾನೆ. ಇವನ್ನೇ ಎಷ್ಟು ಹೊಟ್ಟೆ ಉರ್ಸ್ತಿದ್ದಿ ನೋಡು. ನಿಮ್ಮ ಅಮ್ಮ ನಾನು ಮಾಡಿರೋ ಅಡುಗೆ ಏನು ಒಪ್ಪಕ್ಕಿಲ್ವೋ ನನಗದು ಗೊತ್ತಿಲ್ಲ. ಅದು ಏನು ಮಾಡೋಣ ಕಣೆ ನಿಮ್ಮಮ್ಮ. ಏನೋ ನಿಮ್ಮ ಅಪ್ಪನ ಹೇಳಿದ್ರೆ ಬಂದು ಸದ್ಯಕ್ಕೆ ಜಗಳ ಬೇರೆ ಮಾಡ್ತಾನೆ ಅಂದ್ಬಿಟ್ಟು ಸುಮ್ಮನೆ ಆಗಿವ್ನಿ. ಅವನೇ ಎಲ್ಲಿ ಸುಸ್ತಾಗಿ ಬಂದಿರ್ತಾನೆ, ಬಂದ್ಬಿಟ್ಟು ಜಗಳ ಬಿಡಿಸಿದ್ಲಲ್ಲ ಅಂದ್ಬಿಟ್ಟು. ಆಮೇಲೆ ಸುಮ್ಮನೆ ನಿಮ್ಮಮ್ಮ ಸದ್ಯಗಟ್ಟು ಹಿಂಗೆ ಹೇಳಿದ್ರೆ ನಾ ಸುಮ್ಮನೆ ಆಯ್ಕಿಲ್ಲ. ಆಮೇಲೆ ನಾನೇನು ಅಡುಗೆ ಮಾಡಲೇಬೇಕಾಯ್ತಲ್ಲ ಅಂದ್ಬಿಟ್ಟು ಹಂಗೆ ಮಾಡಿರೋದು. ಅದರಲ್ಲಿ ತಪ್ಪು ಅಡುಗೆ ಮಾಡುವಂದಿದ್ದು ಅಂತ ತಾನೇ ಅಂತ ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕಿಲ್ಲ. ತನ್ನ ಮಗಳಿಗೊಂದೇ ನಮಗೊಂದೇ. ತನ್ನ ಮಗಳು ಗಂಡ ಮಾತ್ರವ ತನಗೆ ಹೇಳ್ದಂಗೆ ಕೇಳಬೇಕು. ಅದು ಸರಿ. ಇನ್ನು ಸೊಸೆ ಮಗ ಮಾತ್ರ ಸೊಸೆ ಹೇಳ್ದಂಗೆ ಕೇಳೋಂಗಿಲ್ಲ. ಅದೇ ತಾನೇ ಈ ಕಾಲದಲ್ಲೆಲ್ಲವ, ಅದೇ ನಡಿಯೋದಲ್ವ ಕಾಲದಲ್ಲೆಲ್ಲವ, ಅದಕ್ಕೆ ಹಂಗೆ.